ಈಗ TDS ಮಾಡಿಲ್ಲ, ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿಲ್ಲ ಅಂತಂದ್ರೆ ಅದಕ್ಕೆ ಪೆನಾಲ್ಟಿಗಳು ಬರುತ್ತಾ? ಪೆನಾಲ್ಟಿ ಅಂದ್ರೆ ಈ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಸೆಕ್ಷನ್ 234 ABC ಅಂತ ಇಂಟ್ರೆಸ್ಟ್ ಪ್ರಾವಿಷನ್ಸ್ ಅಂತ ಮಾಡಿಟ್ಟಿದ್ದಾರೆ. ನೀವು ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿಲ್ಲ, ಅವಾಗ ಅದಕ್ಕೆ ನೀವು ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ. ಅಡ್ವಾನ್ಸ್ ಟ್ಯಾಕ್ಸ್ ಡಿಲೇ ಆಗಿ ಕಟ್ಟಿದ್ರಿ ಅಂದ್ರೆ ಈಗ ಫಸ್ಟ್ ಕ್ವಾರ್ಟರ್ ಅಂದ್ರೆ ಜೂನಲ್ಲಿ ಕಟ್ಟಕ್ಕಾಗಿಲ್ಲ, ಸೆಪ್ಟೆಂಬರ್ ಕಟ್ಟಿದ್ರಿ ಅಂದ್ರೆ ಆ 3 ತಿಂಗಳಿಗೆ ಇಂಟ್ರೆಸ್ಟ್ ಬರುತ್ತೆ. TDS ಮಾಡಬೇಕಾಗಿತ್ತು, TDS ಮಾಡಿಲ್ಲ, ಆವಾಗ ಅದಕ್ಕೆ ಪೆನಾಲ್ಟಿ ಬರುತ್ತೆ. ಸೊ ಪೆನಾಲ್ಟಿ ಯಾರು ಕಟ್ಟಬೇಕು? TDS ಯಾರು ಮಾಡಬೇಕಾಗಿತ್ತೋ ಅವರು ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಮತ್ತೆ ಇವರು ಯಾರಿಗೆ ದುಡ್ಡು ಬರಬೇಕಾಗಿತ್ತೋ ಅವರು TDS ಮಾಡಿಲ್ಲ ಅನ್ನೋದಕ್ಕೆ ಪೆನಾಲ್ಟಿ ಕಟ್ಟಲಿಕ್ಕಿಲ್ಲ. ಬಟ್ ಅವ್ರು ಇನ್ಕಮ್ ಟ್ಯಾಕ್ಸ್ ವೆಲ್ ಇನ್ ಅಡ್ವಾನ್ಸ್ ಎಸ್ಟಿಮೇಟ್ ಮಾಡಿ ಅಡ್ವಾನ್ಸ್ ಟ್ಯಾಕ್ಸ್ ರೂಪದಲ್ಲಿ ಕಟ್ಟದೇ ಇದ್ರೆ ಆವಾಗ ಅವರು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಈಗ ಸರ್ಕಾರಕ್ಕೆ ನಾವು ಕಟ್ಟದೇ ಇದ್ರೆ ಇಂಟ್ರೆಸ್ಟ್ ಆಗುತ್ತೆ ಅಥವಾ ಪೆನಾಲ್ಟಿ ಆಗುತ್ತೆ ಅಲ್ವಾ? ಐದರ್ ಎಂಪ್ಲಾಯರ್ ಅಥವಾ ಎಂಪ್ಲಾಯಿ ಅಥವಾ ಯಾರು ಡಿಡಕ್ಟ್ ಮಾಡಬೇಕಾಗಿತ್ತು ಕರೆಕ್ಟ್ ಅಥವಾ ಡಿಡಕ್ಟ್ ಮಾಡಿಸ್ಕೊಂಡು ಬೇಕಾದವರು ಕರೆಕ್ಟ್.